ಇತ್ತೀಚಿನ ದಿನಮಾನದಲ್ಲಿ ನಾವು ಈ ತರದ ಸಾಕಷ್ಟು ಕೇಸ್ಗಳನ್ನ ನೋಡಿದೀವಿ. ಮಗನೇ ತಂದೆ ತಾಯಿನ ಸಾಯಿಸ್ತಾ ಅಂಡ್ ಕುಟುಂಬದವ್ರನ್ನ ಕೊಲೆ ಮಾಡಿದ್ರು ಅಂತ ಹೇಳಿ. ಆದ್ರೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಈ ಟ್ರಿಪಲ್ ಮರ್ಡರ್ ಕೇಸ್ ಅದೆಲ್ಲದಕ್ಕಿಂತ ತುಂಬಾನೇ ವಿಭಿನ್ನವಾಗಿದೆ. ಯಾಕಂದ್ರೆ ಈ ಕ್ರೈಮ್ ನಲ್ಲಿರುವಂತಹ ಮೇನ್ ಅಕ್ಯೂಸ್ ಕೊಲೆನ ನಾನೇ ಮಾಡಿದ್ದೀನಿ ಅಂತ ಒಪ್ಕೊಂಡ್ರು ಕೂಡ ಪೊಲೀಸರು ಅದನ್ನ ನಂಬಕ್ಕೆ ತಯಾರಾಗಿಲ್ಲ. ಅಂಡ್ ಪ್ರತಿಯೊಂದು ಎವಿಡೆನ್ಸ್, ಸಿಸಿಟಿವಿ ಕ್ಯಾಮೆರಾ ಫೋಟೇಜ್ ಗಳು, ಫಾರೆನ್ಸಿಕ್ ಅವರ ರಿಪೋರ್ಟ್ ಮತ್ತೆ ಮೊಬೈಲ್ ಡೇಟಾನ ಆಧಾರದಲ್ಲಿ ಇಟ್ಕೊಂಡು ಅಲ್ಲಿ ಏನು ಘಟನೆ ನಡೆದಿತ್ತು ಅನ್ನೋದನ್ನ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡುವಂತಹ ಪ್ರಯತ್ನನ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಕೇಸ್ ನಲ್ಲಿ ಅಕ್ಯೂಸ್ ಗಳು ಕೊಡುವಂತಹ ಸ್ಟೇಟ್ಮೆಂಟ್ ಗಳು ಒಂದು ಬಾರಿ ಒಂದು ತರ ಇದ್ರೆ ಇನ್ನೊಂದು ಬಾರಿ ಇನ್ನೊಂದು ತರ ಚೇಂಜ್ ಆಗ್ತಿದಾವೆ. ಸೊ ಹೀಗಾಗಿ ಆ ದಿನ ರಾತ್ರಿ ನಿಜವಾಗ್ಲೂ ನಡೆದಿದ್ದೇನು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಹುಡುಕೋದು ಪೊಲೀಸರಿಗೆ ತುಂಬಾನೇ ದೊಡ್ಡ ಚಾಲೆಂಜ್ ಆಗಿತ್ತು. ಅಂಡ್ ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ಈ ಕೇಸ್ ನಲ್ಲಿರುವಂತಹ ಅಕ್ಯೂಸ್ಡ್ ಗಳು ಯಾವುದೇ ತರನಾದಂತಹ ಪ್ರೊಫೆಷನಲ್ ಕ್ರಿಮಿನಲ್ ಗಳು ಅಲ್ಲ. ಅವರಿಬ್ರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸ್, ಒಳ್ಳೆ ಶಿಕ್ಷಣ, ಒಳ್ಳೆ ಕೆರಿಯರ್, ಒಳ್ಳೆ ಫ್ಯೂಚರ್ ಇದ್ದಂತವ್ರು. ಆದ್ರೆ ಅಂತವ್ರು ಇಷ್ಟು ಭಯಾನಕವಾಗಿದ್ದಂತಹ ಕ್ರೂರ ಕೃತ್ಯನ ಯಾಕೆ ಮಾಡಿದ್ರು? ಅಂಡ್ ಇದೊಂದು ಜಸ್ಟ್ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಆಗಿದ್ದಂತಹ ಕ್ರೈಮ ಅಥವಾ ಮೊದಲೇ ಪ್ಲಾನ್ ಮಾಡಿ ಈ ಒಂದು ಕ್ರೈಮ್ ಅನ್ನ ಎಕ್ಸಿಕ್ಯೂಟ್ ಮಾಡಲಾಗಿತ್ತ? ತನಿಖೆ ಸ್ಟಾರ್ಟ್ ಮಾಡಿದಂತಹ ಪೊಲೀಸರಿಗೆ ಮೊದಲು ಅನಿಸ್ತಾ ಇತ್ತು ಇದು ಕೂಡ ಬೆಂಗಳೂರಿನಲ್ಲಿ ನಡೆದಿರುವಂತಹ ಒನ್ ಅಮಾಂಗ್ ದ ಅದರ್ ಕ್ರೈಮ್ ಅಂತ ಹೇಳಿ. ಬಟ್ ಯಾವಾಗ ಈ ಕೇಸ್ಗೆ ಸಂಬಂಧಪಟ್ಟಂಗೆ ಒಬ್ಬ ಅಕ್ಯೂಸ್ ನ ಅರೆಸ್ಟ್ ಮಾಡ್ತಾರೋ ಅಲ್ಲಿಂದ ಈ ಕೇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಆಗುತ್ತೆ. ಅಂಡ್ ಆಫ್ಟರ್ ದಟ್ ಯಾರು ಊಹೆನೂ ಮಾಡದಂತಹ ದಿಕ್ಕಿನತ್ತ ಈ ಕೇಸ್ ಆಗುತ್ತೆ. ಸೊ ಈ ಕೇಸಲ್ಲಿ ಒಂದೊಂದು ಪಾಯಿಂಟ್ ಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗ್ತವೆ. ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅಂಡ್ ನೀವು ಇಲ್ಲಿವರೆಗೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡಕ್ ಹೋಗ್ತಿದ್ದೀವಿ KR ಪುರಂನ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿದ್ದಂತಹ ಒಂದೇ ಫ್ಯಾಮಿಲಿಯ ಟ್ರಿಪಲ್ ಮರ್ಡರ್ ಕೇಸ್ ಬಗ್ಗೆ. ವೆಲ್ಕಮ್ ಬ್ಯಾಕ್. 22 ಜೂನ್ 2026 ಬೆಂಗಳೂರಿನ KR ಪುರಂನ ಸೀಗೆಹಳ್ಳಿ ಲೊಕೇಶನ್ ನಲ್ಲಿರುವಂತಹ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ ನಲ್ಲಿ ಎಲ್ಲದೂ ನಾರ್ಮಲ್ ಆಗಿ ನಡೀತಾ ಇತ್ತು. ಆ ಸಂದರ್ಭದಲ್ಲೇ ಆ ದಿನ ರಾತ್ರಿ 9 ಗಂಟೆ ಅಷ್ಟೊತ್ತಿಗೆ ಯಾರೋ ಒಬ್ಬ ವ್ಯಕ್ತಿ ಅಪಾರ್ಟ್ಮೆಂಟ್ ನಲ್ಲಿ ಜೋರಾಗಿ ಕಿರ್ಚುವಂತಹ ಶಬ್ದ ಎಲ್ಲರಿಗೂ ಕೇಳುತ್ತೆ. 3rd ಫ್ಲೋರ್ ನಲ್ಲಿ ಇದ್ದಂತಹ ಜನರು ಹೊರಗಡೆ ಬಂದು ಏನಾಗಿದೆ ಅಂತ ನೋಡಿದಾಗ ಒಬ್ಬ ವ್ಯಕ್ತಿ ಓಡ್ ಬರ್ತಾ ಇದ್ದ, ಹೆಲ್ಪ್ ಮಾಡಿ ಅಂತ ಹೇಳಿ ಕೂಗ್ತಾ ಇದ್ದ. ಆತನ ಬಟ್ಟೆಗಳೆಲ್ಲ ರಕ್ತಸಿಕ್ತವಾಗಿದ್ವು. ಯಾರೋ ಆತನಿಗೆ ಒಂದು ಚೂಪಾದ ವಸ್ತುವಿನಿಂದ 2-3 ಬಾರಿ ಆಲ್ರೆಡಿ ಜೋರಾಗಿ ಇರಿದಿದ್ರು. ನಡೆಯೋಕು ಕೂಡ ಕಷ್ಟ ಆಗ್ತಿದ್ದಂತಹ ವ್ಯಕ್ತಿ ತಕ್ಷಣ ಸ್ಥಳದಲ್ಲೇ ಕುಸ್ತು ಬೀಳ್ತಾರೆ. ಅಲ್ಲೇ ಇದ್ದಂತಹ ಅಪಾರ್ಟ್ಮೆಂಟ್ ನ ಜನರು ಸೆಕ್ಯೂರಿಟಿ ಗಾರ್ಡ್ ಗೆ ಕಾಲ್ ಮಾಡಿ ಬರಕ್ ಹೇಳಿ ಆತನಿಗೆ ಹೆಲ್ಪ್ ಮಾಡಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಕೊನೆಯದಾಗಿ ಆ ವ್ಯಕ್ತಿಯ ಬಾಯಿಂದ ಬಂದಿದ್ದಂತಹ 2 ಹೆಸರುಗಳು ಶ್ವೇತಾ ಅಂಡ್ ಕೆನೆ. ಈ ಹೆಸರು ಹೇಳಿ ಆ ವ್ಯಕ್ತಿ ಅನ್ಕಾನ್ಶಿಯಸ್ ಆಗ್ತಾರೆ. ಅಲ್ಲಿದ್ದಂತಹ ಜನರಿಗೆ ಏನಾಗ್ತಿದೆ ಅಂತ ಹೇಳಿ ಅರ್ಥ ಆಗಲ್ಲ. ಬಟ್ ಒಂದ್ ವಿಷಯ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗಿತ್ತು, ಈ ವ್ಯಕ್ತಿ ಅನ್ಕಾನ್ಶಿಯಸ್ ಆಗಿಲ್ಲ, ಇವರು ಸತ್ತೋಗಿದ್ದಾರೆ ಅಂತ ಹೇಳಿ. KR ಪುರಂನ ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡಿ ಇಲ್ಲಿ ನಡೆದಿರುವಂತಹ ಘಟನೆನ ಎಕ್ಸ್ಪ್ಲೇನ್ ಮಾಡ್ತಾರೆ. ತಕ್ಷಣ ಸ್ಥಳಕ್ಕೆ ಬಂದಿದ್ದಂತಹ ಪೊಲೀಸರು ಕಂಪ್ಲೀಟ್ 3rd ಫ್ಲೋರ್ ನ ಖಾಲಿ ಮಾಡಿಸ್ತಾರೆ. ಯಾಕಂದ್ರೆ ಆ ಒಂದು ಕ್ರೈಮ್ ಸೀನ್ ಹಾಳಾಗಬಾರ್ದು ಅಂತ ಹೇಳಿ. ಅಂಡ್ ಆ ವ್ಯಕ್ತಿ ಯಾವ ಕಡೆಯಿಂದ ಬಂದ ಅಂತ ಹೇಳಿ ಪೊಲೀಸರು ಆತ ಬರುವಾಗ ಬಿದ್ದಿದ್ದಂತಹ ರಕ್ತದ ಮಾರ್ಕ್ ಗಳ ಮೂಲಕ ಹುಡುಕೊಂಡು ಹೋಗ್ತಾರೆ. ಅವಾಗ ಅವ್ರು ಹೋಗಿ ನಿಂತ್ಕೊಂಡಿದ್ದು ಫ್ಲಾಟ್ ನಂಬರ್ 303 ಗೆ. ಸರ್ಪ್ರೈಸಿಂಗ್ಲಿ ಆ ಒಂದು ಅಪಾರ್ಟ್ಮೆಂಟ್ ನ ಡೋರ್ ಓಪನ್ ಆಗಿತ್ತು. ಒಳಗಡೆಯಿಂದ ಯಾವುದೇ ಶಬ್ದ ಬರ್ತಾ ಇರಲಿಲ್ಲ. ಅಂಡ್ ಒಳಗಡೆ ಹೋದ್ಮೇಲೆ ಪೊಲೀಸರು ನೋಡಿದಂತಹ ದೃಶ್ಯ ಎಷ್ಟು ಮಟ್ಟಿಗೆ ಭೀಕರವಾಗಿತ್ತು ಅಂದ್ರೆ ಒಂದು ಕ್ಷಣಕ್ಕೆ ಅವರು ಕೂಡ ನಡುಗೋಗಿರ್ತಾರೆ. ಆ ಒಂದು ಸಣ್ಣದಾದಂತಹ ಅಪಾರ್ಟ್ಮೆಂಟ್ ನಲ್ಲಿ ಇನ್ನೂ 2 ಸತ್ತು ಬಿದ್ದಿರುವಂತಹ ದೇಹಗಳು ಪೊಲೀಸರಿಗೆ ಕಂಡು ಬರ್ತವೆ. ಪೊಲೀಸರು ತಕ್ಷಣ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನ ಬರೋಕ್ ಹೇಳಿ ಅಲ್ಲಿರುವಂತಹ ಎಲ್ಲ ಎವಿಡೆನ್ಸ್ ಗಳನ್ನ ಗ್ಯಾದರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಅವ್ರು ಅಬ್ಸರ್ವ್ ಮಾಡ್ತಾರೆ ಅಲ್ಲಿರುವಂತಹ ವಸ್ತುಗಳು ತುಂಬಾನೇ ಚಿಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಅದ್ರ ಒಟ್ಟಿಗೆನೆ ಅಲ್ಲಿ ಬಿದ್ದಿರುವಂತಹ ದೇಹಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಎಳ್ಕೊಂಡ್ ಬರಲಾಗಿತ್ತು. ಅಂಡ್ ಇನ್ನೊಂದು ಮೇನ್ ಥಿಂಗ್ ಏನಂದ್ರೆ ಯಾವುದೇ ವಸ್ತುಗಳು ಕಳ್ತನ ಆಗಿದಾವೆ ಅನ್ನೋ ತರನು ಇರ್ಲಿಲ್ಲ. ಜೊತೆಗೆ ಡೋರ್ನು ಕೂಡ ಯಾರು ಒಡೆದು ಒಳಗಡೆ ಬಂದಿರ್ಲಿಲ್ಲ. ಅದರಿಂದ ಪೊಲೀಸರಿಗೆ ಅನಿಸ್ತಾ ಇತ್ತು ಈ ಮರ್ಡರ್ ಗಳನ್ನ ಮಾಡಿರುವಂತಹ ವ್ಯಕ್ತಿ ಮೊದಲೇ ಮನೆ ಒಳಗಡೆ ಇರ್ಬೋದು ಅಥವಾ ಇವ್ರಿಗೆ ಗೊತ್ತಿರುವಂತಹ ವ್ಯಕ್ತಿನೇ ಯಾರೋ ಬಂದು ಕೊಲೆ ಮಾಡಿ ಹೋಗಿರ್ಬೋದು ಅಂತ ಹೇಳಿ. ಪೊಲೀಸರು ಅಲ್ಲಿರುವಂತಹ ಎಲ್ಲಾ CCTV ಕ್ಯಾಮೆರಾಗಳನ್ನ ಚೆಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ನೇಬರ್ಸ್ ಗಳನ್ನ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗುತ್ತೆ ಯಾವುದೇ ಜಗಳನೂ ಕೂಡ ಅಲ್ಲಿ ಆಗ್ತಿರ್ಲಿಲ್ಲ ಅಂತ ಹೇಳಿ. ಅಂಡ್ ಮನೆಯ ಒಳಗಡೆ ವ್ಯಾಲ್ಯೂಯಬಲ್ ಆಗಿರುವಂತಹ ವಸ್ತುಗಳೇನಾದ್ರೂ ಕಳ್ತನ ಆಗಿದಾವಂದ್ರೆ ಆ ತರದ ಸೈನ್ ಕೂಡ ಅವ್ರಿಗೆ ಕಂಡು ಬಂದಿಲ್ಲ. ನೋಡಿ, ಸ್ವಲ್ಪ ಹೊತ್ತಿನ ಮುಂಚೆ ಪ್ರಶಾಂತವಾಗಿದ್ದಂತಹ ಈ ಅಪಾರ್ಟ್ಮೆಂಟ್ ಪೊಲೀಸರ ನಿದ್ದೆಗೆಡಿಸುವಂತಹ ಒಂದು ಸಸ್ಪಿಷಿಯಸ್ ಕ್ರೈಮ್ ಪ್ಲೇಸ್ ಆಗಿತ್ತು. ಅಂಡ್ ಪೊಲೀಸರಿಗೆ ಇವರ ಡೀಟೇಲ್ಸ್ ಕೂಡ ಆದಷ್ಟು ಬೇಗ ಸಿಗುತ್ತೆ. ಹೊರಗಡೆ ಬಂದು ಸತ್ತಿದ್ದಂತಹ ವ್ಯಕ್ತಿಯ ಹೆಸರು ಸೋಮ್ ಸುಂದರ್, 52 ವಯಸ್ಸಿನವರು.
ಅಂಡ್ 48 ವರ್ಷದ ಮುದ್ದು ಲಕ್ಷ್ಮಿ ಇದೇ ಸೋಮ್ ಸುಂದರ್ ಅವರ ಹೆಂಡತಿ. ಅಂಡ್ ಕೊನೆಯದಾಗಿ 19 ವರ್ಷದ ಸುಪ್ರಿಯಾ ಇವರ ಮಗಳು. ಆದ್ರೆ ಒಂದ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ಫ್ಯಾಮಿಲಿ ಏನಿದೆ ಇವರು ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಸ್ಟೇ ಆಗಿದ್ದಂತವ್ರಲ್ಲ. ಆಕ್ಚುಯಲ್ ಆಗಿ ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಅವರ ದೊಡ್ಡ ಮಗಳಾಗಿದ್ದಂತಹ ಶ್ವೇತಾ ಮತ್ತೆ ಕೆನೆತ್ ಇರ್ತಾ ಇದ್ರು. ಶ್ವೇತಾ ಅಂಡ್ ಕೆನೆತ್ ಇದೇ ಹೆಸರುಗಳಾಗಿತ್ತು ಸೋಮ್ ಸುಂದರ್ ಲಾಸ್ಟ್ ಗೆ ಸಾಯಕ್ಕಿಂತ ಮುಂಚೆ ಹೇಳಿದಂತಹ ಎರಡು ಹೆಸರುಗಳು. ಪೊಲೀಸರು ಗೊತ್ತಾಗುತ್ತೆ ಶ್ವೇತಾ ಅಂಡ್ ಕೆನೆತ್ ಈ ಮನೆಯಲ್ಲಿ ಬಾಡಿಗೆ ಇರ್ತಾ ಇದ್ರು. ಅವ್ರು ಓನರ್ ಹೇಳ್ಕೊಂಡಿದ್ರು ನಮ್ಗಿಬ್ರಿಗೂ ಮದುವೆ ಆಗಿದೆ ಅಂತ ಹೇಳಿ. ಅಂಡ್ ಪೊಲೀಸರು ಇವನ್ ಶ್ವೇತಾ ಕಾಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಬಟ್ ಪದೇ ಪದೇ ಕಾಲ್ ಮಾಡಿದ್ರು ಅವಳ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇತ್ತು. ಅಂಡ್ ಇವನ್ ಪೊಲೀಸ್ ಕೆನೆತ್ ನ ನಂಬರ್ ತಗೊಂಡು ಆತನಿಗೆ ಕಾಲ್ ಮಾಡುವಂತಹ ಪ್ರಯತ್ನನೂ ಮಾಡ್ತಾರೆ. ಆತನ ನಂಬರ್ ಕೂಡ ನಾಟ್ ರೀಚಬಲ್ ಆಗಿತ್ತು. ನೋಡಿ, ಶ್ವೇತಾ ಫ್ಯಾಮಿಲಿ ಬೆಂಗಳೂರಿನಲ್ಲೇ ಇದ್ರು ಕೂಡ ಅವಳು ಇನ್ನೊಂದು ಅಪಾರ್ಟ್ಮೆಂಟ್ ನಲ್ಲಿ ಇನ್ನೊಬ್ಬರ ಜೊತೆಗೆ ಇರುವಂತ ವಿಷಯ. ಅಂಡ್ ಅದರೊಟ್ಟಿಗೆ ಸೋಮ್ ಸುಂದರ್ ಸಾಯಕ್ಕಿಂತ ಮುಂಚೆ ಅವ್ರಿಬ್ರು ಹೆಸರು ಹೇಳಿದ್ದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ರಿಗಿಬ್ರಿಗೂ ಕಾಲ್ ಮಾಡಿದಾಗ ಈಗ ಮೊಬೈಲ್ ಕನೆಕ್ಟ್ ಆಗದೆ ಇರೋದು. ಈ ಎಲ್ಲ ಕಾರಣದಿಂದಾಗಿ ಪೊಲೀಸರಿಗೆ ತುಂಬಾ ಸ್ಟ್ರಾಂಗ್ ಆಗಿ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲೇನೋ ಸಮಸ್ಯೆ ಇವರಿಬ್ಬರಿಂದಾನೇ ಆಗಿರ್ಬೋದು ಅಂತ ಹೇಳಿ. ಅಂಡ್ ಆ ಡೌಟ್ ನ ಕ್ಲಿಯರ್ ಮಾಡ್ಕೋಬೇಕಂದ್ರೆ ಪೊಲೀಸರಿಗೆ ಅವ್ರಿಬ್ರನ್ನ ಹುಡುಕೋದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಈ ಕೇಸ್ಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಮಲ್ಟಿಪಲ್ ಟೀಮ್ ಗಳನ್ನ ಮಾಡಲಾಗುತ್ತೆ. ಒಂದು ಟೀಮ್ ಅವ್ರು ಎಲ್ಲಿ ಹೋಗಿರ್ಬೋದು ಅಂತ ಹೇಳಿ ಎಲ್ಲಾ CCTV ಕ್ಯಾಮ್ರಾಗಳ ಮೂಲಕ ಅವ್ರನ್ನ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಇನ್ನೊಂದು ಟೀಮ್ ಅವ್ರಿಗಿದ್ದಂತಹ ರಿಲೇಟಿವ್ ಗಳ ಜೊತೆಗೆ ಇವ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಪೊಲೀಸರು ಈ ಫ್ಯಾಮಿಲಿ ಮೇನ್ ಎಲ್ಲಿ ಸ್ಟೇ ಆಗಿದ್ರು, ಆಕ್ಚುಯಲ್ ಆಗಿ ಸತ್ತಿರುವಂತಹ ಫ್ಯಾಮಿಲಿ ಮಾರ್ತಹಳ್ಳಿನಲ್ಲಿ ಇದ್ದಂತವ್ರು. ಅಲ್ಲಿ ಹೋಗಿ ಇನ್ವೆಸ್ಟಿಗೇಟ್ ಮಾಡಿದಂತಹ ಪೊಲೀಸರಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾಗುತ್ತೆ. ಏನಂದ್ರೆ ಈ ಶ್ವೇತಾ ಮತ್ತೆ ಕೆನೆತ್ ಏನಿದ್ದಾರೆ ಅವರು ಒಬ್ರನ್ನೊಬ್ರು ಇಷ್ಟ ಪಡ್ತಾ ಇದ್ರು. ಸೊ ಅದೇ ಕಾರಣಕ್ಕೋಸ್ಕರ ಶ್ವೇತಾ ಆತನೊಟ್ಟಿಗೆನೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಎಸ್ಪೆಷಲಿ ಶ್ವೇತಾ ಮತ್ತೆ ಅವರ ತಾಯಿ ಆಗಿದ್ದಂತಹ ಮುತ್ತು ಲಕ್ಷ್ಮಿ ಅವರಿಗೆ ತುಂಬಾನೇ ಜಗಳ ಆಗ್ತಾ ಇತ್ತು, ಸ್ಪೆಸಿಫಿಕ್ ಆಗಿ ಇವರಿಬ್ಬರ ಲವ್ ಗೆ ಸಂಬಂಧಪಟ್ಟಂಗೆ. ನೋಡಿ, ಕೆನೆತ್ ಮತ್ತೆ ಶ್ವೇತಾ ಒಂದೇ ಕಾಲೇಜ್ ನಲ್ಲಿ ಇಂಜಿನಿಯರಿಂಗ್ ಓದವಾಗ್ಲೇನೆ ಒಬ್ರಿಗೊಬ್ರು ಫ್ರೆಂಡ್ಸ್ ಆಗಿದ್ದಂತವ್ರು. ಅಂಡ್ ಆಫ್ಟರ್ ದಟ್ ಒಂದೇ ಕಂಪನಿನಲ್ಲಿ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿ ಕೆಲಸ ಮಾಡ್ತಿದ್ದಂತವ್ರು. ಅಂಡ್ ಇವರಿಬ್ರು ಫ್ರೆಂಡ್ಸ್ ಆಗಿದ್ದಾಗಿಂದನು ಕೆನೆತ್ ಇವರ ಫ್ಯಾಮಿಲಿಗೆ ಪರಿಚಯ ಇದ್ದಂತಹ ವ್ಯಕ್ತಿ. ಬಟ್ ಯಾವಾಗ ಇವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿ ತಮ್ಮ ಕೆರಿಯರ್ ನ ಸ್ಟಾರ್ಟ್ ಮಾಡ್ತಾರೋ ಅವಾಗ ಇವರು ಒಬ್ರನ್ನೊಬ್ರು ಇಷ್ಟ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಈ ವಿಷಯ ಅವ್ರ ಫ್ಯಾಮಿಲಿನಲ್ಲಿ ಗೊತ್ತಾಗಿ ಅವರ ತಾಯಿ ಇದಕ್ಕೆ ತುಂಬಾನೇ ವಿರೋಧ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಇವನ್ ಇವರ ಎಂಟೈರ್ ಫ್ಯಾಮಿಲಿಗೂ ಕೂಡ ಇವರಿಬ್ಬರ ರಿಲೇಶನ್ಶಿಪ್ ಇಷ್ಟ ಇರ್ಲಿಲ್ಲ. ಅವರಿಬ್ಬರದು ಬೇರೆ ಕಾಸ್ಟ್ ಅನ್ನೋ ಕಾರಣಕ್ಕೋಸ್ಕರ ಅವರಿಬ್ರು ಪ್ರೀತಿಗೆ ಈ ಫ್ಯಾಮಿಲಿ ವಿರೋಧ ಮಾಡ್ತಾ ಇದ್ರು. ಅವ್ರು ಒಪ್ಕೋತಾ ಇರ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಗಳು ಆ ಎಂಟೈರ್ ಫ್ಯಾಮಿಲಿನ ಸಾಯಿಸುದ್ಲು ಅಂದ್ರೆ ಅದನ್ನ ನಂಬಕ್ ಆಗತ್ತಾ? ಅಂಡ್ ಮೇನ್ ಇಂಪಾರ್ಟೆಂಟ್ಲಿ ಅವರಿಬ್ರು ಎಜುಕೇಟೆಡ್ ಆಗಿದ್ರು ಅಂಡ್ ಒಳ್ಳೆ ಒಳ್ಳೆ ಸ್ಯಾಲರಿ ಇರುವಂತಹ ಕಂಪನಿಗಳಲ್ಲಿ ಕೆಲಸ ಮಾಡಿದವರಾಗಿದ್ರು. ಅವರಿಬ್ಬರ ಪ್ರೀತಿಗೆ ಫ್ಯಾಮಿಲಿ ಅಪೋಸ್ ಮಾಡ್ತಾ ಇದೆ ಅಂದ್ರೆ ಅವ್ರು ಬೇರೆ ಊರಿಗೆ ಹೋಗಿ ಸೆಟಲ್ ಆಗುವಷ್ಟರ ಮಟ್ಟಿಗೆ ಇಂಡಿಪೆಂಡೆಂಟ್ ಆಗಿದ್ದಂತವ್ರು. ಸೊ ಅಂತದ್ರಲ್ಲಿ ಪ್ರೀತಿಗೆ ಅಪೋಸ್ ಮಾಡಿದ್ರು ಅಂತ ಹೇಳಿ ಅವ್ರನ್ನ ಸಾಯಿಸಿದ್ದಾರೆ ಅಂದ್ರೆ ಪೊಲೀಸರಿಗೆ ಇದನ್ನ ನಂಬೋದು ಅಷ್ಟು ಈಸಿ ಆದಂತಹ ವಿಷಯ ಆಗಿರ್ಲಿಲ್ಲ. ಅಂಡ್ ಇವನ್ ಪೊಲೀಸರಿಗೆ ಅಷ್ಟೇ ಅಲ್ಲ, ಅವರ ಪ್ರೀತಿ ವಿರೋಧ ಮಾಡಿದ್ದಕ್ಕೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ನ ಅವಳು ಸಾಯಿಸಿದ್ರು ಅಂದ್ರೆ ಬೇರೆ ಯಾರು ನಂಬೋದು ಕೂಡ ಅಷ್ಟು ಈಸಿ ಆಗಿರ್ಲಿಲ್ಲ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಕ್ಕೋಸ್ಕರ ಹಗಲು ರಾತ್ರಿ ಅಂತ ನೋಡ್ದೇನೆ ಪೊಲೀಸರು ಇವ್ರನ್ನ ಸರ್ಚ್ ಮಾಡ್ತಾ ಇದ್ರು. ಆ ಹಂತದಲ್ಲೇ ಪೊಲೀಸರಿಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಶ್ವೇತಾ ಪುಡುಚೇರಿನಲ್ಲಿ ಇದ್ದಾರೆ ಅಂತ ಹೇಳಿ. ಅಂಡ್ ಪೊಲೀಸರ ಒನ್ ಟೀಮ್ ನ ಪುಡುಚೇರಿಗೆ ಅವಳನ್ನ ಹಿಡಿಯೋದಕ್ಕೋಸ್ಕರ ಕಳಿಸಲಾಗುತ್ತೆ. ಅಂಡ್ ಬೆಂಗಳೂರಿನಲ್ಲಿ ಇದ್ದಂತಹ ಪೊಲೀಸರ ಇನ್ನೊಂದು ಟೀಮಿಗೆ ಗೊತ್ತಾಗುತ್ತೆ ಶ್ವೇತಾ ಅವರ ತಂದೆ ತಾಯಿ ಮನೆಗೆ ಸುಮಾರು ಲೋನ್ ನೋಟಿಸ್ ಗಳು ಬರ್ತಾ ಇದ್ವು. ಅಂಡ್ ಅದರೊಟ್ಟಿಗೆ ಲೋನ್ ರಿಕವರಿಗೋಸ್ಕರ ಸುಮಾರು ಜನ ಅವ್ರ ಮನೆಗೂ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ತಗೊಂಡಂತಹ ಪೊಲೀಸರಿಗೆ ತಿಳಿಯುತ್ತೆ ಶ್ವೇತಾ ಆ ಹಂತದಲ್ಲಿ 30 ರಿಂದ 35 ಲಕ್ಷ ರೂಪಾಯಿ ಔಟ್ ಸ್ಟ್ಯಾಂಡಿಂಗ್ ಲೋನ್ ಅನ್ನ ಪೇ ಮಾಡೋದ್ ಬ್ಯಾಲೆನ್ಸ್ ಇಟ್ಕೊಂಡಿದ್ಲು. ಬಟ್ ಅವಳ ಹೆಸರಲ್ಲಿ ಇಷ್ಟು ದೊಡ್ಡ ಮಟ್ಟದ ಲೋನ್ ಇರೋದಾಗ್ಲಿ ಅಂಡ್ ಅವ್ರ ತಂದೆ ತಾಯಿ ಸತ್ತಿರೋದಾಗ್ಲಿ ಅಂಡ್ ಅವಳು ಕಾಣದೇ ಇರೋದಾಗ್ಲಿ ಇದೆಲ್ಲದಕ್ಕೂ ಒಂದಕ್ಕೊಂದು ಏನ್ ಲಿಂಕ್ ಇದೆ ಅಂತ ಗೊತ್ತಾಗ್ಬೇಕು ಅಂದ್ರೂ ಕೂಡ ಅದಕ್ಕೆ ಮೊದಲು ಈ ಶ್ವೇತಾ ಸಿಗೋದು ತುಂಬಾನೇ ಮುಖ್ಯ ಆಗಿತ್ತು. ಬೆಂಗಳೂರು ಪೊಲೀಸ್, ಪುಡುಚೇರಿ ಪೊಲೀಸ್ ಇಬ್ರು ಸೇರಿ ಶ್ವೇತಾನನ್ನ ಪುಡುಚೇರಿನಲ್ಲಿ ಟ್ರೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಆಫ್ಟರ್ ದಟ್ ಪುಡುಚೇರಿಯ ಒಂದು ಹೋಟೆಲ್ ನಲ್ಲಿ ಶ್ವೇತಾನನ್ನ ಟ್ರೇಸ್ ಮಾಡಿ ಅರೆಸ್ಟ್ ಮಾಡ್ಲಾಗುತ್ತೆ. ಅವಳನ್ನ ಬ್ಯಾಂಗ್ಳೂರಿಗೆ ಕರ್ಕೊಂಡ್ಬಂದು ಇನ್ವೆಸ್ಟಿಗೇಟ್ ಮಾಡ್ತಿದ್ದಂತಹ ಪೊಲೀಸರಿಗೆ ಶ್ವೇತಾ ಒಂದೊಂದಾಗಿ ನಡೆದಿದ್ದಂತಹ ಘಟನೆಗಳನ್ನ ಹೇಳ್ತಾ ಬರ್ತಾಳೆ. ಶ್ವೇತಾ ಹೇಳ್ತಾಳೆ, ನಮ್ಮ ತಾಯಿಗೆ ನಾನು ಕೆನೆತ್ ನ ಲವ್ ಮಾಡ್ತಾ ಇರೋದ್ರ ಬಗ್ಗೆ ತುಂಬಾನೇ ಅಸಮಾಧಾನ ಇತ್ತು ಅಂತ ಹೇಳಿ. ಅಂಡ್ ಅದ್ರೊಟ್ಟಿಗೆ ಅವ್ಳು ಹೇಳ್ತಾಳೆ, ನಮ್ಮ ತಾಯಿ ತುಂಬಾ ಕ್ರೂರವಾಗಿ ನನ್ನ ಹತ್ರ ನಡ್ಕೋತಾ ಇದ್ರು, ನನಗೆ ಮನೇಲಿರೋದು ಒಂದು ನರಕಕ್ಕೆ ಸಮಾನವಾಗಿ ಅನಿಸ್ತಾ ಇತ್ತು. ಅಂಡ್ ಯಾವಾಗ್ಲೂ ಕೂಡ ನನ್ನನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನೋಡ್ತಾ ಇದ್ರು. ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಹೇಳಿ ಮೊಬೈಲ್ ನಲ್ಲಿ ಮಾತಾಡೋದಾಗ್ಲಿ ಮೆಸೇಜಸ್ ಮಾಡೋದಾಗ್ಲಿ ಎಲ್ಲದ್ರಲ್ಲೂ ಕೂಡ ನನ್ನನ್ನ ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ಮಾಡ್ತಾ ಇದ್ರು. ಅಂಡ್ ಇದೆಲ್ಲದ್ರ ಮಧ್ಯೆ ಕೆಲವೊಂದು ಬಾರಿ ನನಗೆ ಸಾಯ್ಬೇಕಂತಾನು ಕೂಡ ಅನಿಸ್ತಾ ಇತ್ತು. ಅದೇ ಕಾರಣ
ಕಾರಣಕ್ಕಾಗಿ ನಾನು ಆ ಮನೆ ಬಿಟ್ಟು ಬಂದು ಕೆನೆತ್ ಜೊತೆಗಿದ್ದೆ ಅಂತ ಹೇಳ್ತಾಳೆ. ಅಂಡ್ ಇದಾದ್ಮೇಲೆ ಅವ್ಳು ಹೇಳ್ತಾಳೆ 22nd ಜೂನ್ಗೂ ಕೂಡ ನಮ್ಮ ತಾಯಿ ಸಂಜೆ ಅಷ್ಟೊತ್ತಿಗೆ ಮನೆಗೆ ಬಂದ್ರು, ಇದೇ ವಿಷಯವಾಗಿ ನನ್ನ ಜೊತೆಗೆ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅವ್ರಿಗೆ ಅರ್ಥ ಮಾಡಿಸುವಂತಹ ಪ್ರಯತ್ನ ಮಾಡಿದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಎಷ್ಟು ಹೇಳಿದ್ರು ಅವಳು ಕೇಳ್ತಾ ಇರ್ಲಿಲ್ಲ. ಕೆನೆತ್ ನ ವಿಚಾರವಾಗಿ ಅವಳು ನನ್ನ ಹತ್ರ ವಾದ ಮಾಡ್ತಾನೆ ಇದ್ಲು. ನನಗೆ ಸಿಟ್ಟು ಬಂದು ಮನೇಲಿದ್ದಂತಹ ಚಾಕುನ ತಗೊಂಡು ಅವಳಿಗೆ ಚುಚ್ಚಿ ಸಾಯಿಸಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾಳೆ. ಪೊಲೀಸ್ ಕೇಳ್ತಾರೆ ಆ ಸಂದರ್ಭದಲ್ಲಿ ಕೆನೆತ್ ಎಲ್ಲಿದ್ದ ಅಂತ ಹೇಳಿ. ಅವಳು ಹೇಳ್ತಾಳೆ ಕೆನೆತ್ ಆ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದ, ಬಟ್ ಬೇರೆ ರೂಮ್ ನಲ್ಲಿದ್ದ, ಹೆಡ್ಫೋನ್ ಹಾಕೊಂಡು ಆತ ಏನೋ ಕೇಳ್ತಾ ಇದ್ದ, ಸೊ ಹಾಗಾಗಿ ಆತನಿಗೆ ಇದ್ಯಾವುದು ಕೂಡ ಕೇಳಿಸ್ಲಿಲ್ಲ ಅಂತ ಹೇಳಿ. ಅವಾಗ ಪೊಲೀಸರು ಕೇಳ್ತಾರೆ, ಹಾಗಾದ್ರೆ ನಿಮ್ಮ ಅಪ್ಪ ಮತ್ತೆ ತಂಗಿನ ಯಾವ ಕಾರಣಕ್ಕೆ ಸಾಯಿಸಿದೆ ಅಂತ ಹೇಳಿ. ಅವಾಗ ಶ್ವೇತಾ ಹೇಳ್ತಾಳೆ, ನಮ್ಮ ತಾಯಿನ ಹುಡುಕೊಂಡು ನಮ್ಮ ತಂದೆ ಮತ್ತೆ ತಂಗಿ ಮನೆಗೆ ಬಂದ್ರು, ನನಗೆ ಸಡನ್ ಆಗಿ ಅವ್ರಿಗೆ ಏನ್ ಹೇಳ್ಬೇಕು ಗೊತ್ತಾಗ್ಲಿಲ್ಲ, ಸೊ ಹಾಗಾಗಿ ಅದೇ ಚಾಕುನ ತಗೊಂಡು ನಾನು ಅವ್ರನ್ನು ಸಾಯಿಸಿದೆ. ಇದ್ರ ಬಗ್ಗೆ ಕೆನೆತ್ಗೆ ಏನೂ ಕೂಡ ಗೊತ್ತಿಲ್ಲ, ಅವನಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿ. ಅಂಡ್ ಅವ್ರ ಸ್ಟೇಟ್ಮೆಂಟ್ ನಲ್ಲಿ ಅವಳು ಇನ್ನೊಂದು ವಿಷಯ ಮೆನ್ಷನ್ ಮಾಡ್ತಾಳೆ, ಕೆನೆತ್ಗೆ ಇದು ಗೊತ್ತಾದಾಗ ಆತ ಜಸ್ಟ್ ಬಾಡಿನ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ದ ಬಿಟ್ರೆ ಈ 3 ಕೊಲೆನ ನಾನೇ ಮಾಡಿದೀನಿ, ಈ ಕೊಲೆಗೆ ನಾನೇ ಕಾರಣ ಅಂತ ಹೇಳಿ. ಈ ವಿಷಯ ಕೇಳಿದಂತಹ ಪೊಲೀಸರು ನಿಜವಾಗ್ಲೂ ದಂಗಾಗೋಗಿದ್ರು. ಒಂದು 24 ವಯಸ್ಸಿನ ಹುಡುಗಿ ಒಂದು ಸಣ್ಣ ಕಮ್ಯುನಿಕೇಶನ್ ಗ್ಯಾಪ್ ಅಂತ ಹೇಳ್ಬೋದು, ಅಥವಾ ಒಂದು ಸಣ್ಣ ಕ್ಷುಲ್ಲಕ ವಿಷಯಕ್ಕೋಸ್ಕರ ಅವರ ಫ್ಯಾಮಿಲಿ ಮೆಂಬರ್ಸ್ ನ, ತಾಯಿ ತಂದೆ ತಂಗಿನ ಇಷ್ಟೊಂದು ಭೀಕರವಾಗಿ ಕೊಂದಿದ್ದಾಳೆ ಅನ್ನೋದನ್ನ ಅವರಿಂದ ನಂಬೋದು ಕಷ್ಟ ಆಗ್ತಾ ಇತ್ತು. ಬಟ್ ಅವಳು ಏನೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಪೊಲೀಸರಿಗೆ ತುಂಬಾನೇ ಸಸ್ಪಿಷಿಯಸ್ ಅನಿಸ್ತಾ ಇತ್ತು. ಮನೇಲಿ ಇಷ್ಟೆಲ್ಲ ನಡೆದ್ರು ಕೂಡ ಕೆನೆತ್ಗೆ ಏನು ಗೊತ್ತೇ ಇಲ್ಲ, ಏನು ಕೇಳ್ಸೇ ಇಲ್ಲ ಅಂದ್ರೆ ಅದು ಹೇಗ್ ಸಾಧ್ಯ? ಅದ್ರೊಟ್ಟಿಗೆನೆ 3 ಜನ ಅಡಲ್ಟ್ ಪೀಪಲ್ಸ್ ನ ಒಂದು ಹುಡುಗಿ ಸಾಯಿಸ್ಲಿಕ್ಕೆ ಹೇಗ್ ಸಾಧ್ಯ? ಅವ್ರ ತಾಯಿನ ಸಾಯಿಸಿದ್ಲು ಓಕೆ, ಅದಾದ್ಮೇಲೆ ಬಂದಿದ್ದಂತಹ ತಂದೆ ಮತ್ತೆ ತಂಗಿ ಅವ್ರು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ಳಿಲ್ವಾ ಇವಳಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅಂತ. ಅಂಡ್ ಮೇನ್ ಆಗಿ ಇನ್ನೊಂದು ಡೌಟ್ಫುಲ್ ಅನ್ಸ್ಲಿಕ್ಕೆ ಕಾರಣ ಏನಂದ್ರೆ, ಸಾಯಕ್ಕಿಂತ ಮುಂಚೆ ಸೋಮ್ ಸುಂದರ್ ಕೊಟ್ಟಿದ್ದಂತಹ ಸ್ಟೇಟ್ಮೆಂಟ್ ಅಲ್ಲಿ ಆತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದ ಕೆನೆತ್ ಮತ್ತೆ ಶ್ವೇತಾ ಅಂತ ಹೇಳಿ. ಸೊ ಈ ಕಾರಣಕ್ಕಾಗಿ ಪೊಲೀಸರಿಗೆ ತುಂಬಾ ಸ್ಟ್ರಾಂಗ್ ಡೌಟ್ ಇರುತ್ತೆ, ಇವ್ರಿಬ್ರು ಇದನ್ನ ಸೇರಿ ಪ್ಲಾನ್ ಮಾಡಿರ್ಬೋದು ಅಂತ ಹೇಳಿ. ಬಟ್ ಏನೇ ಅನ್ಸಿದ್ರು ಅದು ನಿಜ ಹೌದಾ ಅಲ್ವಾ ಅಂತ ಗೊತ್ತಾಗ್ಬೇಕು ಅಂದ್ರೆ ಪೊಲೀಸರಿಗೆ ಈಗ ಕೆನೆತ್ ಸಿಗೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸಿಸಿಟಿವಿ ಚೆಕ್ ಮಾಡ್ತಿದ್ದಂತಹ ಪೊಲೀಸರಿಗೆ ಈ ಅಪಾರ್ಟ್ಮೆಂಟ್ ಗೆ ಈ ಶ್ವೇತಾ ಮತ್ತೆ ಕೆನೆತ್ ಬಂದು ಹೋಗಿ ಮಾಡ್ತಿರುವಾಗ ತಮ್ಮೊಟ್ಟಿಗೆ ಕೆಲವೊಂದಿಷ್ಟು ಬ್ಯಾಗ್ ಗಳನ್ನ ತಗೊಂಡು ಓಡಾಡ್ತಿರೋದು ಗೊತ್ತಾಗುತ್ತೆ. ಅಂಡ್ ಅವ್ರು ಇಷ್ಟೊಂದು ಎಲ್ಲಿ ಓಡಾಡ್ತಾರೆ ಅಂತ ಚೆಕ್ ಮಾಡಿದಾಗ ಪೊಲೀಸರಿಗೆ ಗೊತ್ತಾಗುತ್ತೆ, ಕೆನೆತ್ ಇನ್ನೊಂದು ಬಾಡಿಗೆ ಮನೆ ಮಾಡಿದ್ದ HAL ಲೇಔಟ್ ನಲ್ಲಿ. ನೋಡಿ, ಬೆಂಗಳೂರು ಅಂತ ಸಿಟಿನಲ್ಲಿ ಒಂದು ಅಪಾರ್ಟ್ಮೆಂಟ್ ಇದ್ರೂ ಕೂಡ ಇನ್ನೊಂದು ಬಾಡಿಗೆ ಮನೆ ಮಾಡ್ಕೊಂಡಿರೋದು ತುಂಬಾನೇ ಮಿಸ್ಟೀರಿಯಸ್ ಅನ್ಸುತ್ತೆ. ಅಂಡ್ ಅದರೊಟ್ಟಿಗೆ ಶ್ವೇತಾ ಮತ್ತೆ ಕೆನೆಟ್ ಇಬ್ಬರದೂ ಇಷ್ಟೊತ್ತಿಗೆ ಆಲ್ರೆಡಿ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳು ಪೊಲೀಸರ ಮುಂದೆ ಇತ್ತು. ಅದನ್ನ ಚೆಕ್ ಮಾಡ್ತಾ ಹೋದಾಗ ಗೊತ್ತಾಗತ್ತೆ ಅವರಿಬ್ರು ತುಂಬಾನೇ ಸಾಲದಲ್ಲಿ ಸಿಕ್ಕಾಕೊಂಡಿದ್ರು. ಇವನ್ ಶ್ವೇತಾ ಅಷ್ಟೇ ಅಲ್ದೇನೆ ಕೆನೆತ್ ಕೂಡ ತುಂಬಾ ಸಾಲ ಮಾಡ್ಕೊಂಡಿದ್ದ. ಕ್ರೆಡಿಟ್ ಕಾರ್ಡ್ ಇಂದ ಹಿಡಿದು ಕೈ ಸಾಲಗಳನ್ನು ಸೇರಿ ತುಂಬಾ ಜನ ಸಾಲಗಾರರು ಇವ್ರಿಗೆ ಕಾಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂಡ್ ಅಲ್ಲಿ ಪೊಲೀಸರಿಗೆ ತಿಳಿದು ಬರುತ್ತೆ, ಇವ್ರಿಬ್ರು ಸೇರಿ 56 ಲಕ್ಷ ರೂಪಾಯಿ ಸಾಲ ಇವ್ರ ಮೇಲಿತ್ತು. ಪೊಲೀಸರ ಹತ್ರ ಈ ಕ್ಷಣಕ್ಕೆ ಈ ಸಾವಿಗೆ ಕಾರಣ ಆಗಿದ್ದಂತಹ 3 ರೀಸನ್ ಗಳಿದ್ವು. ಮೊದಲನೇದಾಗಿ ಶ್ವೇತಾನ ರಿಲೇಶನ್ಶಿಪ್ ಬಗ್ಗೆ ಇದ್ದಂತಹ ಫ್ಯಾಮಿಲಿ ಡಿಸ್ಪ್ಯೂಟ್, ಅದನ್ನ ಬಿಟ್ರೆ ಎರಡನೇದಾಗಿ ಅವ್ರಿಗಿದ್ದಂತಹ ಫಿನಾನ್ಷಿಯಲ್ ಪ್ರಾಬ್ಲಮ್ಗಳು, ಅಂಡ್ ಮೂರನೇದಾಗಿ ಅವಳು ತುಂಬಾನೇ ವಿಚಿತ್ರವಾಗಿ ಕೊಟ್ಟಿದ್ದಂತಹ ಶ್ವೇತಾನ ಸ್ಟೇಟ್ಮೆಂಟ್. ಇದೆಲ್ಲದನ್ನು ಒಂದ್ ಕಡೆಗಿಟ್ಟು ಪೊಲೀಸರು ಇದೇ ಕಾರಣಗಳು ಆಗಿರ್ಬೋದಾ ಅಂತ ನೋಡಿದ್ರೆ, ಬಟ್ ಸಿಕ್ಕಿರುವಂತಹ ಎವಿಡೆನ್ಸ್ ಗಳು ಅವಳು ಹೇಳ್ತಿರುವಂತಹ ಸ್ಟೇಟ್ಮೆಂಟ್ ಗೆ 1% ಕೂಡ ಮ್ಯಾಚ್ ಆಗ್ತಾ ಇರ್ಲಿಲ್ಲ. ಸೊ ಇದೆಲ್ಲದು ಪೊಲೀಸರಿಗೆ ಅರ್ಥ ಆಗ್ಬೇಕು ಅಂದ್ರೆ ಫೈನಲ್ ಆಗಿ ಈಗ ಕೆನೆತ್ ಸಿಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಪುಡುಚೇರಿ ಪೊಲೀಸ್ ಮತ್ತೆ ಬೆಂಗಳೂರು ಪೊಲೀಸ್ ಇಬ್ರು ಸೇರಿ ಕೆನೆತ್ ನನ್ನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದ್ ಕಡೆಗೆ ಪೊಲೀಸರು ಅಗ್ರೆಸಿವ್ ಆಗಿ ಕೆನೆತ್ ನ ಹುಡುಕ್ತಾ ಇದ್ರೆ, ಕೆನೆತ್ ನ ಇನ್ನೊಂದು ಮನೆನ ಇನ್ವೆಸ್ಟಿಗೇಟ್ ಮಾಡ್ತಿದ್ದಂತಹ ಪೊಲೀಸರಿಗೆ ಗೊತ್ತಾಗುತ್ತೆ ತುಂಬಾನೇ ರೀಸೆಂಟ್ ಆಗಿ ಈ HAL ನಲ್ಲಿರುವಂತಹ ಮನೆನ ರೆಂಟ್ ಗೆ ತಗೊಳ್ಳಲಾಗಿದೆ ಅಂತ ಹೇಳಿ. ಅಂಡ್ ಪೊಲೀಸರಿಗೆ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮೇ ಬಿ ಅವ್ರು ಕೊಲೆ ಮಾಡದ ಮೇಲೆ ಈ ಮನೆಯಲ್ಲಿ ಬಂದು ಅಡುಕೋಬೇಕು ಅನ್ನೋದಕ್ಕೋಸ್ಕರ ಈ ಮನೆನ ಮಾಡ್ಕೊಂಡಿರ್ಬೋದು ಅಂತ. ಇಷ್ಟು ಯೋಚನೆ ಮಾಡ್ತಿದ್ದಂತಹ ಪೊಲೀಸರಿಗೆ ಇನ್ನೂ ತಲೆ ಕೆಡಿಸುವಂತಹ ಇನ್ನೊಂದು ವಿಷಯ ಕಣ್ಮುಂದೆ ಬರುತ್ತೆ. ಯಾಕಂದ್ರೆ ಈ ಕೆನೆತ್ ಇದನ್ನಲ್ಲದೆ ಇನ್ನೊಂದು ಬಾಡಿಗೆ ಮನೆಯನ್ನು ಕೂಡ ಮಾಡಿದ್ದ ದೊಡ್ಡನಕೊಂಡಿನಲ್ಲಿ. ಸೊ ಇದು ಕೆನೆಟ್ ನ 3ನೇ ರೆಂಟೆಡ್ ಅಪಾರ್ಟ್ಮೆಂಟ್ ಆಗಿತ್ತು. ಅಂಡ್ ಈ ಮನೆನ ಸರ್ಚ್ ಮಾಡಿದಂತಹ ಪೊಲೀಸರಿಗೆ ದೊಡ್ಡ ದೊಡ್ಡ ಡ್ರಮ್ಗಳು ಸಿಗ್ತವೆ, ಅಂಡ್ ಅದ್ರೊಟ್ಟಿಗೆ ಕಟ್ಟರ್ಗಳು ಕೂಡ ಸಿಗ್ತವೆ. ಇಷ್ಟೊತ್ತಿಗೆ ಪೊಲೀಸರಿಗೆ ಅರ್ಥ ಆಗಿತ್ತು ಇದೊಂದು ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಆಗಿದ್ದಂತಹ ಕ್ರೈಮ್ ಅಲ್ಲ, ಇದನ್ನ ಪ್ಲಾನ್ ಮಾಡಿ ಯೋಚನೆ ಮಾಡಿ ತುಂಬಾ ದಿನಗಳ ವರ್ಕ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದಂತಹ ವೆಲ್ ಪ್ರಿಪೇರ್ಡ್ ಕ್ರೈಮ್ ಅಂತ ಹೇಳಿ. ಅಂಡ್ ಆ ಕಂಪ್ಲೀಟ್ ಕ್ರೈಮ್ ನ ಮಾಸ್ಟರ್ ಮೈಂಡ್ ಆಗಿದ್ದವನು ಇದೇ ಕೆನೆತ್. 27th ಜೂನ್ಗೆ ಪುಡುಚೇರಿ ಪೊಲೀಸ್ಗೆ ಒಂದು ಟಿಪ್ ಸಿಗುತ್ತೆ, ಕೆನೆತ್ ಅಲ್ಲಿರುವಂತಹ ಲೋಕಲ್ ಬಾರ್ ಒಂದರಲ್ಲಿ ಕುಡಿತಾ ಕೂತಿದ್ದಾನೆ ಅಂತ ಹೇಳಿ. ತಕ್ಷಣ ಸ್ಥಳಕ್ಕೆ ಹೋದಂತಹ ಪೊಲೀಸರು ಆತನನ್ನ ಹಿಡಿಯುವಂತಹ ಪ್ರಯತ್ನ ಮಾಡ್ತಾರೆ, ಬಟ್ ಅಲ್ಲಿಂದನೂ ಕೂಡ ಈತ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಅಂಡ್ ಇದ್ರ ಮಧ್ಯದಲ್ಲಿ ಎಷ್ಟೋ ಜನ ಪೊಲೀಸ್ಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗ್ತವೆ. ಕೊನೆಯದಾಗಿ ಪೊಲೀಸರು ಆತನನ್ನ ಪುಡುಚೇರಿಯ ಹೊರಭಾಗದಲ್ಲಿ ಅರೆಸ್ಟ್ ಮಾಡ್ತಾರೆ.
ಆತನನ್ನ ಅರೆಸ್ಟ್ ಮಾಡಿದ್ಮೇಲೆ ಬೆಂಗಳೂರಿಗೆ ಕರ್ಕೊಂಡ್ ಬರಲಾಗುತ್ತೆ. ಇವನ್ ಆಫ್ಟರ್ ದಟ್ ಶ್ವೇತಾ ಮತ್ತೆ ಕೆನೆತ್ ನನ್ನ ಬೇರೆ ಬೇರೆ ರೂಮ್ ಗಳಲ್ಲಿ ಕೂರಿಸಿ ಇಂಟ್ರಾಗೇಟ್ ಮಾಡಿ ಅವರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಲಾಗುತ್ತೆ. ಬಟ್ ಒಂದ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಇವ್ರಿಬ್ರ ಸ್ಟೇಟ್ಮೆಂಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಒಬ್ರಿಗೊಬ್ರು ಸ್ಟೇಟ್ಮೆಂಟ್ ಯಾವುದೇ ತರ ಮ್ಯಾಚ್ ಆಗ್ತಾ ಇರ್ಲಿಲ್ಲ. ಬಟ್ ಅವರ ಸ್ಟೇಟ್ಮೆಂಟ್ ಒಂದ್ ಕಡೆಗಾದ್ರೆ ಕ್ರೈಮ್ ನಡೆದಿದ್ದಂತಹ ಪ್ಲೇಸ್ ನಲ್ಲಿ ಇದ್ದಿರುವಂತಹ ಎವಿಡೆನ್ಸ್ ಗಳೇ ಬೇರೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ವು. ಬಟ್ ಪೊಲೀಸರಿಗೆ ಆ ಹಂತಕ್ಕೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗಿತ್ತು ಈ ಕೇಸ್ ನಲ್ಲಿ ಇಬ್ಬರದೂನು ಸಮಪಾಲಿದೆ ಅನ್ನೋದ್ರ ಬಗ್ಗೆ. ಈ ಕೇಸಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಎರಡು ಜನ ಅಕ್ಯೂಸ್ ಗಳು ಹೇಳುವಂತಹ ಸ್ಟೋರಿ ಒಂದ್ ಕಡೆಗಾದ್ರೆ ಸಿಕ್ಕಿರುವಂತಹ ಸಾಕ್ಷಿಗಳು, ಸಿಸಿಟಿವಿ ಕ್ಯಾಮ್ರಾಗಳು, ಡಿಜಿಟಲ್ ಎವಿಡೆನ್ಸ್ ಗಳು ಎಲ್ಲದನ್ನು ಗ್ಯಾದರ್ ಮಾಡಿ ಪೊಲೀಸರೇ ಹೇಳುವಂತಹ ಸ್ಟೋರಿ ಬೇರೆ ಇದೆ. ನಾನು ಯಾಕೆ ಇದನ್ನ ಪೊಲೀಸ್ ಹೇಳ್ತಿರುವಂತಹ ಸ್ಟೋರಿ ಅಂತ ಮೆನ್ಷನ್ ಮಾಡ್ತೀನಿ ಅಂದ್ರೆ ಇವನ್ ಇನ್ನೂ ಕೂಡ ಯಾವುದೇ ತನಂತಹ ಚಾರ್ಜ್ ಶೀಟ್ ಫೈಲ್ ಆಗಿಲ್ಲ. ಅಂಡ್ ಇಷ್ಟೊತ್ತವರೆಗೂ ಶ್ವೇತಾ ಮತ್ತೆ ಕೆನೆಟ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದಾವೆ ಅದು ಪೊಲೀಸರ ಮುಂದೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಗಳು. ಕೋರ್ಟ್ ನಲ್ಲಿ ಹೋಗಿ ಸ್ಟೇಟ್ಮೆಂಟ್ ಕೊಡುವಾಗ ಮತ್ತೆ ಅವರನ್ನ ಚೇಂಜ್ ಮಾಡಿದ್ರು ಮಾಡಬಹುದು. ಸದ್ಯಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಇಷ್ಟೊತ್ತಿಗೂ ಗ್ಯಾದರ್ ಮಾಡಿರುವಂತಹ ಸಾಕ್ಷಿಗಳ ಆಧಾರದ ಮೇಲೆ ಕೊಡುವಂತಹ ಸ್ಟೋರಿ ಏನಂದ್ರೆ ಶ್ವೇತಾ ಮತ್ತೆ ಕೆನೆಟ್ ಒಬ್ಬರನ್ನೊಬ್ಬರು ತುಂಬಾನೇ ಇಷ್ಟ ಪಡ್ತಾ ಇದ್ರು. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವರ ತಾಯಿಯ ವಿರೋಧ ಶ್ವೇತಾಗೆ ತುಂಬಾನೇ ಜಾಸ್ತಿ ಇತ್ತು. ಅಂಡ್ ಅವರ ಫ್ಯಾಮಿಲಿನಲ್ಲೂ ಕೂಡ ಯಾರು ಇವ್ರ ಪ್ರೀತಿಗೆ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ಎಲ್ಲರೂ ಕೂಡ ಈ ಪ್ರೀತಿನ ವಿರೋಧಿಸೋರೇ ಆಗಿದ್ರು. ಅಂಡ್ ಅವರ ತಾಯಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಶ್ವೇತಾನನ್ನ ತುಂಬಾನೇ ಕಂಟ್ರೋಲ್ ಮಾಡ್ತಾ ಇದ್ರು. ಸೊ ಆ ಕಾರಣಕ್ಕಾಗಿ ಶ್ವೇತಾ ಮತ್ತೆ ಕೆನೆತ್ ಹೋಗಿ ಒಂದು ಬೇರೆ ಅಪಾರ್ಟ್ಮೆಂಟ್ ಅನ್ನ ರೆಂಟ್ ತಗೊಂಡು ಅಲ್ಲಿ ಇರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಸ್ವಲ್ಪ ದಿನ ಆದ್ಮೇಲೆ ಅವ್ರು ಕೆಲಸ ಮಾಡ್ತಿದ್ದಂತಹ ಹೈ ಪೇ ರೋಲ್ ಇದ್ದಂತಹ IT ಜಾಬ್ ಗಳನ್ನ ಬಿಟ್ಟು ಅವ್ರದೇ ಆಗಿದ್ದಂತಹ ಒಂದು ಹೊಸ ಸ್ಟಾರ್ಟ್ ಅಪ್ ನ ಸ್ಟಾರ್ಟ್ ಮಾಡುವಂತಹ ಪ್ಲಾನ್ ನ ಇವ್ರು ಮಾಡ್ತಾರೆ. ಅಂಡ್ ಆಫ್ಟರ್ ದಟ್ ಇವ್ರು ಅನ್ಕೊಂಡಿದ್ದಂಗೆ ಆ ಸ್ಟಾರ್ಟ್ ಅಪ್ ನಡೆಯಲ್ಲ. ಅದರಿಂದಾಗಿ ಇವರು ತುಂಬಾನೇ ಲಾಸ್ ಆಗ್ತಾರೆ. ಸಾಲಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗಿದ್ದಂತಹ ಸಾಲಗಳನ್ನ ತೀರ್ಸೋದಕ್ಕೋಸ್ಕರ ಮತ್ತೆ ಹೊಸ ಸಾಲ ಮಾಡ್ತಾರೆ. ಅದನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಕ್ರೆಡಿಟ್ ಕಾರ್ಡ್ ನಲ್ಲಿ ಸಾಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಾ ಸೇರಿ ಟೋಟಲಿ 56 ಲಕ್ಷ ರೂಪಾಯಿ ಸಾಲವನ್ನ ಇವರಿಬ್ರು ಮಾಡ್ಕೊಂಡಿದ್ರು. ಎಷ್ಟೋ ಜನರಿಗೆ ಸಿಬಿಲ್ ಸ್ಕೋರ್ ಕಡಿಮೆ ಇರೋದ್ರಿಂದಾಗಿ ಬ್ಯಾಂಕ್ ಇಂದ ಲೋನ್ ಸಿಗ್ತಾ ಇರಲ್ಲ. ಕ್ರೆಡಿಟ್ ಕಾರ್ಡ್ ಗೆ ಅಪ್ಲೈ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ಕೂಡ ಅಪ್ರೂವ್ ಆಗ್ತಾ ಇರಲ್ಲ. ಆ ಸಮಯದಲ್ಲಿ ಎಷ್ಟೋ ಜನ ತಮ್ಮ ಸಿಬಿಲ್ ಸ್ಕೋರ್ ನ ಇಂಪ್ರೂವ್ ಮಾಡ್ಕೊಳ್ಳೋದು ಬಿಟ್ಟು ಈ ತರದ ಕೈ ಸಾಲಗಳನ್ನ ಮಂತ್ಲಿ 5% 10% ತಗೊಂಡು ಸಮಸ್ಯೆಗೊಳಗಾಗ್ತಾರೆ. ನೋಡಿ, ನೀವೇನಾದ್ರೂ ಸಿಬಿಲ್ ಸ್ಕೋರ್ ಕಡಿಮೆ ಇರೋದ್ರಿಂದ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ರೆ ಅದನ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಗಿರುವಂತ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂದ್ರೆ ಜೆಟ್ ಅವರ ಫಿಕ್ಸ್ ಡೆಪಾಸಿಟ್ ಕ್ರೆಡಿಟ್ ಕಾರ್ಡ್. ಇಲ್ಲಿ ನೀವು ಜಸ್ಟ್ 2000ದಿಂದ ಒಂದು ಫಿಕ್ಸ್ ಡೆಪಾಸಿಟ್ ನ ಸ್ಟಾರ್ಟ್ ಮಾಡಿ ಅದ್ರ ಮೇಲೆ 90% ಲಿಮಿಟ್ ಇರುವಂತಹ ಒಂದು ಕ್ರೆಡಿಟ್ ಕಾರ್ಡ್ ನ ಪಡ್ಕೋಬಹುದು. ಇದಕ್ಕೋಸ್ಕರ ನೀವು ಯಾವುದೇ ಬ್ಯಾಂಕ್ ಹೋಗ್ಬೇಕು ಅನ್ನುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲ್ ನಲ್ಲೇ ಕೆಲವೇ ಸ್ಟೆಪ್ ಗಳಲ್ಲೇ ಇದನ್ನ ನೀವು ಅಪ್ಲೈ ಮಾಡಬಹುದು. ನೀವಿರಂತ ಲೊಕೇಶನ್ ಗೆ ಕಾರ್ಡ್ ಅನ್ನ ಡೆಲಿವರ್ ಕೂಡ ಮಾಡಲಾಗುತ್ತೆ. ಅಂಡ್ ನೀವು ಮಾಡಿರುವಂತಹ ಡೆಪಾಸಿಟ್ ಅಮೌಂಟ್ ಗೆ ಇಯರ್ಲಿ 6.5% ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಸಿಗುತ್ತೆ. ಅದರೊಟ್ಟಿಗೆ ಈ ಕಾರ್ಡ್ ನ ಯೂಸ್ ಮಾಡಿಕೊಂಡು UPI ಪೇಮೆಂಟ್ ಮಾಡಿದ್ರೆ ಈಚ್ ಪೇಮೆಂಟ್ ಗೆ ನಿಮ್ಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅಂಡ್ ಮೇನ್ ಆಗಿ ಅಮೆಜಾನ್, ಫ್ಲಿಪ್ಕಾರ್ಟ್, ಸ್ವಿಗ್ಗಿ, ಮಿಂತ್ರಾ, ಬುಕ್ ಮೈ ಶೋ ಈ ತರದ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳನ್ನ ನೀವು ಯೂಸ್ ಮಾಡ್ತಾ ಇದ್ರೆ 8% ಇಂದ 20% ವರೆಗೂ ಕೂಡ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಈ ಕಾರ್ಡ್ ನ ನೀವು ಸ್ಮಾರ್ಟ್ ಆಗಿ ಯೂಸ್ ಮಾಡಿಕೊಂಡು ಕ್ಯಾಶ್ ಬ್ಯಾಕ್ ಬೆನಿಫಿಟ್ ಕೂಡ ತಗೋಬಹುದು. ಅದರೊಟ್ಟಿಗೆ ನಿಮ್ಮ ಸಿಬಿಲ್ ಸ್ಕೋರ್ ಇಂಪ್ರೂವ್ ಆಗೋದಕ್ಕೂ ಈ ಕಾರ್ಡ್ ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ಇವನ್ ಇದ್ರಲ್ಲಿ ನಿಮ್ಗೆ 2 ಬ್ಯಾಂಕ್ ಗಳ ಆಪ್ಷನ್ ಇದೆ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಪಿನ್ಡ್ ಕಮೆಂಟ್ ಅಲ್ಲಿ ಲಿಂಕ್ ನ ಮೆನ್ಷನ್ ಮಾಡಿರ್ತೀನಿ. ಅದ್ರ ಮೂಲಕ ಜೆಟ್ ಅವರ ಈ ಫಿಕ್ಸ್ ಡೆಪಾಸಿಟ್ ಕ್ರೆಡಿಟ್ ಕಾರ್ಡ್ ನ ನಿಮ್ದಾಗಿಸ್ಕೊಳ್ಳಿ. ಓಕೆ, ಬನ್ನಿ ತಡ ಮಾಡದೆ ನಮ್ಮ ಸ್ಟೋರಿನ ಮುಂದುವರ್ಸೋಣ. ಅಂಡ್ ಯಾವಾಗ ಇವರು ಸಾಲಗಳನ್ನ ರಿಪೇ ಮಾಡೋದು ಸ್ಟಾಪ್ ಮಾಡ್ತಾರೋ ಶ್ವೇತಾನ ಪರ್ಮನೆಂಟ್ ಅಡ್ರೆಸ್ ಆಗಿದ್ದಂತ ಅವರ ಫ್ಯಾಮಿಲಿ ಮೆಂಬರ್ಸ್ ಇರುವಂತಹ ಮನೆಗೆ ನೋಟಿಸ್ ಗಳು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಎಷ್ಟೋ ಜನ ರಿಕವರಿ ಅವರು ಕೂಡ ಆ ಮನೆಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದಾಗಿ ಮತ್ತೆ ಅವರ ಫ್ಯಾಮಿಲಿ ಜೊತೆಗೆ ಶ್ವೇತಾ ಮತ್ತೆ ಅವರ ಅಮ್ಮನ ಜಗಳಗಳು ಸ್ಟಾರ್ಟ್ ಆಗ್ತವೆ. ಅಂಡ್ ಆಫ್ಟರ್ ದಿಟ್ ಕೆನೆತ್ ಅವಳಿಗೊಂದು ಐಡಿಯಾ ಕೊಡ್ತಾನೆ, ಹೇಗಾದ್ರೂ ಮಾಡಿ ನಿಮ್ಮ ಫ್ಯಾಮಿಲಿ ಕಡೆಯಿಂದ ನೀನ್ ಆಸ್ತಿ ಏನಾದ್ರೂ ತಗೊಂಡ್ರೆ ಅಂಡ್ ಅದರಿಂದಾಗಿ ನಾವ್ ಎಲ್ಲಾ ಲೋನ್ ಗಳನ್ನ ಪೇ ಮಾಡಿ ಇದರಿಂದ ಹೊರಗಡೆ ಬರ್ಬೋದು ಅಂತ ಹೇಳಿ. ಇವನ್ ಶ್ವೇತಾನು ಕೂಡ ಅವರ ಫ್ಯಾಮಿಲಿಗೆ ನನ್ನ ಪಾಲಿನ ಆಸ್ತಿ ನನಗೆ ಬೇಕು ಅಂತ ಹೇಳಿ ಒಂದ್ಸಾರಿ ಅಪ್ರೋಚ್ ಕೂಡ ಮಾಡ್ತಾರೆ. ಬಟ್ ಆಲ್ರೆಡಿ ಮಗಳ ಮೇಲೆ ಕೋಪಗೊಂಡಿದ್ದಂತಹ ಈ ಫ್ಯಾಮಿಲಿ ಅದಕ್ಕೆ ಒಪ್ಕೊಳ್ಳಲ್ಲ ಅಂಡ್ ಅವ್ರು ಕೊಡಲ್ಲ ಅಂತ ಹೇಳಿ ನೇರವಾಗಿನೇ ಹೇಳಿರ್ತಾರೆ. ಅಂಡ್ ಆಸ್ ಪರ್ ಪೊಲೀಸ್ ಅವಾಗ ಕೆನೆತ್ ಮತ್ತೆ ಶ್ವೇತಾ ಪ್ಲಾನ್ ಮಾಡ್ತಾರೆ, ಇವರೆಲ್ಲರೂ ಕೂಡ ನಮ್ ದಾರಿಯಿಂದ ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂಗೆ ಕೆನೆತ್ ಕೆಲವೊಂದಿಷ್ಟು AI ಪ್ಲಾಟ್ಫಾರ್ಮ್ ಗಳಲ್ಲಿ ಸರ್ಚ್ ಮಾಡಿದ್ದ ಯಾವ ರೀತಿಯಾಗಿ ಈಸಿಲಿ ಒಬ್ಬರನ್ನ ಸಾಯಿಸಬಹುದು ಮತ್ತೆ ಅದರಿಂದ ಯಾವ ರೀತಿಯಾಗಿ ಹೊರಗಡೆ ಬರ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ. ಅಂಡ್ ಆತನ
ಆತನ ಸರ್ಚ್ ಹಿಸ್ಟ್ರಿನಲ್ಲೂ ಕೂಡ ಕೆಲವೊಂದಿಷ್ಟು ದಾಖಲೆಗಳು ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಕಲೆಕ್ಟ್ ಮಾಡ್ತಾರೆ. ಅಂಡ್ ಆತನ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೋಸ್ಕರ ಏನೇನೆಲ್ಲ ಬೇಕು ಒಂದೊಂದಾಗೆ ಆತ ಎಲ್ಲದನ್ನು ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ರೆಡಿ ಆಗಿದ್ದ. ಅಂಡ್ ಆಸ್ ಪರ್ ಸೋರ್ಸ್ ಅವ್ರ ಮನೆಗೆ ಬರ್ತಿದ್ದಂತಹ ನೋಟಿಸ್ ಗಳ ವಿಚಾರವಾಗಿ ನೇರವಾಗಿ ಮಾತಾಡೋದಕ್ಕೋಸ್ಕರ ಶ್ವೇತಾ ಅವರ ತಾಯಿ ಶ್ವೇತಾ ಇದ್ದಂತಹ ಅಪಾರ್ಟ್ಮೆಂಟ್ ಗೆ 22 ಜೂನ್ಗೆ ಬಂದಿರ್ತಾರೆ. ಅಂಡ್ ತಾಯಿ ಮಗಳು ಮಾತಾಡ್ತಾ ಜಗಳ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಜಗಳದ ಮಧ್ಯದಲ್ಲಿನೇ ಶ್ವೇತಾ ಒಂದು ಚಾಕುನ ತಗೊಂಡು ಅವರ ತಾಯಿನ ಚುಚ್ಚಿ ಸಾಯಿಸ್ತಾರೆ. ಅಂಡ್ ಆಸ್ ಪರ್ ಪೊಲೀಸ್ ಪ್ರಕಾರ ಇವರ ಪ್ಲಾನ್ ಆಗಿತ್ತು ಅವರ ತಾಯಿಯನ್ನ ಸಾಯಿಸೋದು ಮಾತ್ರ. ಅಂಡ್ ಅವ್ರನ್ನ ಸಾಯಿಸೋದ ಮೇಲೆ ಅವರು HAL ನಲ್ಲಿ ಮಾಡಿರುವಂತಹ ಇನ್ನೊಂದು ಮನೆಗೆ ಸೂಟ್ ಕೇಸ್ ನಲ್ಲಿ ಹಾಕೊಂಡು ಹೋಗಿ ಅಂಡ್ ಅಲ್ಲಿಂದ ಅವರ ಬಾಡಿನ ಯಾರಿಗೂ ಸಿಗದೆ ಇರೋ ತರ ನೋಡ್ಕೋಬೇಕು ಅನ್ನೋದು ಇವ್ರ ಯೋಚನೆ ಆಗಿತ್ತು. ಅಂಡ್ ಅದಕ್ಕೆ ಸಂಬಂಧಪಟ್ಟಂಗೆ ಇವ್ರು ಆಲ್ರೆಡಿ ಮನೇಲಿ ಚೆಲ್ಲಿರುವಂತಹ ಬ್ಲಡ್ ಅನ್ನ ಕ್ಲೀನ್ ಮಾಡೋಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ರು. ಅಷ್ಟರಲ್ಲೇನೆ ಅವ್ರ ಪ್ಲಾನ್ ನಲ್ಲಿ ಇಲ್ದಿರುವಂತಹ ಘಟನೆ ನಡೆಯುತ್ತೆ. ಸಂಜೆ ಮಗಳ ಮನೆಗೆ ಹೋಗಿದ್ದಂತ ಹೆಂಡತಿ ಇನ್ನೂ ಬರದೇ ಇರೋ ಕಾರಣದಿಂದಾಗಿ ಸೋಮ್ ಸುಂದರ್ ಅವರ ಇನ್ನೊಬ್ಬ ಮಗಳನ್ನ ಕರ್ಕೊಂಡು ಅವರ ಹೆಂಡತಿ ಹುಡುಕೋದಕ್ಕೋಸ್ಕರ ಶ್ವೇತಾ ಅಪಾರ್ಟ್ಮೆಂಟ್ ಗೆ ಬರ್ತಾರೆ. ಸೊ ಆ ಸಂದರ್ಭದಲ್ಲಿ ಇವ್ರಿಗೆ ಏನ್ ಮಾಡ್ಬೇಕು ಅಂತ ಸಡನ್ ಆಗಿ ಗೊತ್ತಾಗದೆ ಅವರಿಬ್ಬರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ತಪ್ಪಿಸ್ಕೊಂಡು ಸೋಮ್ ಸುಂದರ್ ಅವರು ಹೊರಗಡೆ ಬಂದು ಅಲ್ಲಿದ್ದಂತಹ ಜನರಿಗೆ ನಡೆದಿರುವಂತಹ ಘಟನೆನ ಹೇಳ್ತಾರೆ. ಯಾವಾಗ ತಂದೆ ಮನೆಯಿಂದ ಹೊರಗಡೆ ತಪ್ಪಿಸ್ಕೊಂಡು ಹೋಗ್ತಾನೋ ಇನ್ನೇನ್ ನಾವು ಸಿಕ್ಕಾಕೋತೀವಿ ಅಂತ ಗೊತ್ತಾಗಿದ್ದಂತಹ ಇವರಿಬ್ರು ಆ ಒಂದು ಅಪಾರ್ಟ್ಮೆಂಟ್ ಇಂದ ಪಕ್ಕದ ಅಪಾರ್ಟ್ಮೆಂಟ್ ಗೆ ಶಿಫ್ಟ್ ಆಗಿ ಅಲ್ಲಿಂದ ಕೆಳಗಡೆ ಬಂದು ತಮ್ಮ ಬೈಕ್ ತಗೊಂಡು ಅಲ್ಲಿಂದ ಹೊರಡ್ತಾರೆ. ಆಫ್ಟರ್ ದಟ್ ಇವರಿಬ್ರು ಬ್ಯಾಂಗ್ಳೂರಿಂದ ಡಿಸಪೇರ್ ಆಗ್ತಾರೆ. ಅಂಡ್ ಪೊಲೀಸರು ಇದನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಅವ್ರನ್ನೆಲ್ಲ ಸಾಯಿಸಿದ ಮೇಲೆ ಆ ಬೈಕ್ ನ ತಗೊಂಡು HAL ನಲ್ಲಿ ಇದ್ದಂತಹ ಇನ್ನೊಂದು ಬಾಡಿಗೆ ಮನೆಗೆ ಹೋಗಿ ಅವ್ರು ಫ್ರೆಶ್ ಅಪ್ ಆಗಿ ತಮ್ಮ ಕೈಗೆ ಅಂಟ್ಕೊಂಡಿದ್ದಂತಹ ರಕ್ತನ ವಾಶ್ ಮಾಡ್ಕೊಂಡು ಇವನ್ ಎವಿಡೆನ್ಸ್ ಗಳನ್ನ ಡೆಸ್ಟ್ರಾಯ್ ಮಾಡುವಂತಹ ಪ್ರಯತ್ನನೂ ಮಾಡಿದ್ದಾರೆ ಅಂತ ಹೇಳಿ. ಅಂಡ್ ಇವನ್ ಕ್ರೈಮ್ ಸೀನ್ ನಲ್ಲಿ ಅವರ ತಾಯಿನ ಸಾಯಿಸಿದ ಮೇಲೆ ಅಲ್ಲಿದ್ದಂತಹ ಬ್ಲಡ್ ನ ಕ್ಲೀನ್ ಮಾಡೋದಕ್ಕೂ ಇವ್ರು ಪ್ರಯತ್ನ ಪಟ್ಟಿದ್ದಾರೆ. ಇದೆಲ್ಲ ನೋಡಿದಾಗ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇದೊಂದು ವೆಲ್ ಎಕ್ಸಿಕ್ಯೂಟೆಡ್ ಪ್ರೀ ಪ್ಲಾನ್ಡ್ ಮರ್ಡರ್ ಅಂತ ಹೇಳಿ. ಅಂಡ್ ಪೊಲೀಸರು ಎಲ್ಲಾ ಸಾಕ್ಷಿಗಳನ್ನ ಎವಿಡೆನ್ಸ್ ಆಗಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಚಾರ್ಜ್ ಶೀಟ್ ಒಟ್ಟಿಗೆ ಎಲ್ಲಾ ಸಾಕ್ಷಿಗಳನ್ನ ಕೋರ್ಟ್ ಗೆ ಸಬ್ಮಿಟ್ ಕೂಡ ಮಾಡ್ತಾರೆ. ಅಂಡ್ ಕೋರ್ಟ್ ನಲ್ಲಿ ಎಲ್ಲಾ ಸಾಕ್ಷಿಗಳನ್ನ ಸಬ್ಮಿಟ್ ಮಾಡಿದಾಗ ಏನಾಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ಕೇಸ್ ಅಲ್ಲಿ ಮೆಜಿಸ್ಟ್ರೇಟ್ ಮುಂದೆನೂ ಕೂಡ ಆಲ್ರೆಡಿ ಶ್ವೇತಾ ಕನ್ಫೆಸ್ ಮಾಡ್ಕೊಂಡಿದ್ದಾಳೆ. ಹೌದು ನಾನು ವ್ಯಾಲೆಂಟರಿ ಆಗಿ ನಾನೇ ಸಾಯಿಸಿದ್ದೀನಿ, ನಾನು ಕೊಟ್ಟಿರುವಂತಹ ಪೊಲೀಸ್ ಸ್ಟೇಟ್ಮೆಂಟ್ ಏನಿದಾವೆ ಅದೆಲ್ಲದೂ ಕೂಡ ನಿಜ ಅಂತ ಹೇಳಿ. ಬಟ್ ಆದ್ರೂ ಕೂಡ ಈ ಒಂದು ಕೇಸ್ ನಲ್ಲಿ ಟ್ರಯಲ್ ನಡೆಯುತ್ತೆ. ಯಾಕಂದ್ರೆ ಇವ್ರು ಇಬ್ಬರೇ ಇದಾರ ಅಥವಾ ಅಂಡ್ ಇವಳೊಟ್ಟಿಗೆ ಆ ಕೇತನ್ನ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ. ಅಂಡ್ ಫ್ಯೂಚರ್ ನಲ್ಲಿ ಈ ಕೇಸಿಗೆ ಸಂಬಂಧಪಟ್ಟಂಗೆ ಏನಾದ್ರೂ ಅಪ್ಡೇಟ್ ಇದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ನಾನು ನಿಮ್ಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಇಲ್ಲಿವರೆಗೂ ಕೂಡ ನೀವು ವಿಡಿಯೋನ ನೋಡಿದ್ದೀರಾ ಅಂದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಅಂಡ್ ಇಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಬೇರೆ ಬೇರೆ ವಿಡಿಯೋಗಳು ಕೂಡ ನಮ್ಮ ಚಾನಲ್ ನಲ್ಲಿ ಇದಾವೆ, ಅವನು ಕೂಡ ಮಿಸ್ ಮಾಡಿ ನೋಡಿ ಅಂತ ಹೇಳ್ತಾ ಅಂಡ್ ನೆಕ್ಸ್ಟ್ ಇದೇ ತರದ ಇನ್ನೊಂದು ಯೂನಿಕ್ ಕೇಸ್ ಜೊತೆಗೆ ನಿಮ್ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.